ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಪರಪ್ಪನ ಅಗ್ರಹಾರ ಜೈಲಿನ ಅಧಿಕಾರಿಗಳ ಬಹುದೊಡ್ಡ ಎಡವಟ್ಟು. ಸುಪ್ರೀಂ ಕೋರ್ಟ್ನ ನಕಲಿ ಆದೇಶ ಬಳಸಿ ಜೈಲಿನಿಂದ ಕೈದಿಯನ್ನ ರಿಲೀಸ್ ಮಾಡಲಾಗಿದೆ. ತಮಿಳುನಾಡು ಮೂಲದ ಶಂಕರ್ ಆರ್ಮುಗಂ ಮೇಲೆ ಎಫ್ಐಆರ್ ದಾಖಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನ ಅಧಿಕಾರಿಗಳು ಬಹುದೊಡ್ಡ ಎಡವಟ್ಟು ಮಾಡ್ಕೊಂಡಿದ್ದಾರೆ. ಸುಪ್ರೀಂ ಕೋರ್ಟ್ನ ನಕಲಿ ಆದೇಶ ಬಳಸಿ ಒಬ್ಬ ಕೈದಿಯನ್ನ ರಿಲೀಸ್ ಮಾಡಿದ್ದಾರೆ ಜೈಲಿಂದ. ತಮಿಳುನಾಡು ಮೂಲದ ಶಂಕರ್ ಆರ್ಮುಗಂ ಮೇಲೆ ಎಫ್ಐಆರ್ ದಾಖಲಾಗಿದೆ. ಕಿಡ್ನಾಪ್ ಪ್ರಕರಣದಲ್ಲಿ ಜೈಲು ಸೇರಿದ್ದ ಆರೋಪಿ ಶಂಕರ್ ದಾಖಲೆ ಫೋರ್ಜರಿ ಮತ್ತು ವಂಚನೆ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. 2018ರಲ್ಲಿ ನಕಲಿ ದಾಖಲೆ ನೀಡಿ ಜೈಲಿನಿಂದ ರಿಲೀಸ್ ಆಗಿರೋದು. 2018ರಲ್ಲಿ ನಕಲಿ ದಾಖಲೆ ನೀಡಿ ಜೈಲಿನಿಂದ ರಿಲೀಸ್ ಮಾಡಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಜೀವಾವಧಿ ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದ ಶಂಕರ್ ಆಗ ನನಗೆ ಸುಪ್ರೀಂ ಕೋರ್ಟ್ನಿಂದ ರಿಲೀಸ್ ಆದೇಶ ಸಿಕ್ಕಿದೆ ಎಂದಿದ್ದ. ಬಳಿಕ ಆದೇಶ ಪತ್ರವನ್ನು ಜೈಲಾಧಿಕಾರಿಗಳಿಗೆ ಸಲ್ಲಿಸಿ ರಿಲೀಸ್ ಕೂಡ ಆಗಿದ್ದಾನೆ. ನವೆಂಬರ್ 13, 2018ರಂದು ಸೆಂಟ್ರಲ್ ಜೈಲಿನಿಂದ ಬಿಡುಗಡೆ ಆಗಿದ್ದ. ಈ ನಡುವೆ ಜೈಲು ಇಲಾಖೆಯ ಮಹಾನಿರ್ದೇಶಕರಿಗೆ ಅನಾಮಧೇಯ ಪತ್ರ ಬರುತ್ತೆ. ಅನಾಮಧೇಯ ಅರ್ಜಿಯ ಆಂತರಿಕ ತನಿಖೆ ನಡೆಸಿದಾಗ ಪ್ರಕರಣ ಬೆಳಕಿಗೆ ಬಂದಿರೋದು. ಅಪರಾಧಿಯ ವಿರುದ್ಧ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ನೋಡಿ, ಎಂತೆಂಥ ಎಡವಟ್ಟುಗಳಾಗ್ತವೆ, ಎಂತೆಂಥ ತಪ್ಪುಗಳಾಗ್ತವೆ, ನಂಬೋದಕ್ಕೂ ಸಾಧ್ಯ ಆಗಲ್ಲ. ಹಿಂಗೂ ಮಾಡಬಹುದಾ ಅಂತ ಹೇಳಿ ಸುಪ್ರೀಂ ಕೋರ್ಟ್ನಿಂದ ರಿಲೀಸ್ ಆದೇಶ ಸಿಕ್ಕಿದೆ ಅಂತ ಹೇಳ್ತಾನಿತ್ತ. ಅದನ್ನ ನಂಬಿ ಆತನನ್ನ ಬಿಟ್ಟು ಕಳಿಸ್ತಾರೆ ಜೈಲಾಧಿಕಾರಿಗಳು. ಇದು ಹೆಂಗೆ ಸಾಧ್ಯ? ಇಷ್ಟು ಎಡವಟ್ಟು. ಒಬ್ಬ ಕೈದಿ, ಆತ ಜೀವಾವಧಿ ಶಿಕ್ಷೆಗೊಳಗಾಗಿದ್ದಂಥವನು. ಆತ ನನಗೆ ಆಲ್ರೆಡಿ ರಿಲೀಸ್ಗೆ ಆದೇಶ ಬಂದಿದೆ ಸುಪ್ರೀಂ ಕೋರ್ಟ್ನಿಂದ ಅಂತ ಹೇಳಿ ಯಾವುದೋ ನಕಲಿ ಪತ್ರವನ್ನ ಕೊಟ್ಟು, ಡಾಕ್ಯುಮೆಂಟ್ಸ್ ಕೊಟ್ಟು ಆತ ಹೊರಗಡೆ ಬರ್ತಾನೆ ಅಂತ ಅಂದ್ರೆ ಅದನ್ನ ಹೆಂಗೆ ನಂಬೋದಕ್ಕೆ ಸಾಧ್ಯ? ಅದಕ್ಕೆ ಅದರದ್ದೇ ಆದಂಥ ಒಂದಿಷ್ಟು ಪ್ರೊಸೀಜರ್ಗಳಿರಲ್ವಾ, ನಿಯಮಾವಳಿಗಳಿರಲ್ವಾ? ಏಕಾಏಕಿಯಾಗಿ ಆತ ಹೇಳ್ದ ಅನ್ನೋ ಕಾರಣಕ್ಕೆ ಆತನನ್ನ ಬಿಡುಗಡೆಗೊಳಿಸ್ತಾರೆ ಅಂತ ಅಂದ್ರೆ ನಿಜಕ್ಕೂ ಕೂಡ ಆ ಜೈಲಿನ ಅಧಿಕಾರಿಗಳು ಅದೆಷ್ಟು ಕರ್ತವ್ಯವನ್ನ ಅದೆಷ್ಟರ ಮಟ್ಟಿಗೆ ಸರಿಯಾಗಿ ನಿಭಾಯಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅನುಮಾನ ಮೂಡುತ್ತಪ್ಪ.